ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೆಸುವಿನ ಎಲೆ ಉಪಯೋಗಿಸಿ ಒಂದು ಹೊಸ ರುಚಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಾವು ಯಾವತ್ತು ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡ್ತೀವಿ, ಅದನ್ನ ತುಂಬಾ ವಿಧಾನದಲ್ಲಿ ಮಾಡ್ತೀವಿ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ಆದ್ರೆ ಇವತ್ತು ನಾನು ಪತ್ರೊಡೆ ಎಲ್ಲ ಮಾಡ್ತಾ ಇರೋದು, ಒಂದು ಹೊಸ ರೆಸಿಪಿ ಮಾಡ್ತಾ ಇರೋದು. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಬಹುದು, ತುಂಬಾನೇ ರುಚಿಕರವಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನಿಲ್ಲಿ ಕೆಸುವಿನ ಎಲೆ ತಗೊಂಡಿದ್ದೀನಿ. ಒಂದು 4 ತಗೊಂಡಿದ್ದೀನಿ, ಮೀಡಿಯಂ ಸೈಜ್. ಚೆನ್ನಾಗಿ ತೊಳೆದು ನಾವು ಇದನ್ನ ಉಪಯೋಗಿಸ್ಬೇಕು. ನೋಡಿ, ಈ ರೀತಿ ಇದೆ. ನೋಡಿ, ಈ ರೀತಿ ಇದೆ. ಮೊದಲು ನಾವು ಇದರ ಮೇಲೆ ನೋಡಿ, ಅದನ್ನ ಮೊದಲು ತುಂಡು ಮಾಡೋಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ತುರಿಸ್ಬಹುದು. ಅದಕ್ಕೋಸ್ಕರ ನೋಡಿ, ಆಮೇಲೆ ಇದ್ರ ಮೇಲ್ಗಡೆ ನಾರು ಇರುತ್ತೆ ಅಲ್ಲ, ಅದನ್ನೆಲ್ಲ ತೆಗಿಬೇಕು. ಈ ರೀತಿ ಚಾಕು ಉಪಯೋಗಿಸಿ ತೆಗಿಬೇಕು. ಯಾಕಂದ್ರೆ ಅದಿದ್ರೆ ನಮಗೆ ನಾವು ಯಾವುದೇ ರೆಸಿಪಿ ಮಾಡಿದ್ರು ತುರಿಸ್ಬೋದು, ತಿನ್ನುವಾಗೆಲ್ಲ ಆ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಚಾಕು ಉಪಯೋಗಿಸಿ ನಿಧಾನಕ್ಕೆ. ನೋಡಿ, ಇದು ಬೇಡ, ಈ ರೀತಿ ತೆಗ್ದ್ಬಿಟ್ರೆ ಆಯ್ತು. ನೋಡಿ, ಸಣ್ಣ ಸಣ್ಣ ನಾರು ಕೂಡ ಈ ರೀತಿ ತೆಗಿಬಹುದು ನಮಗೆ. ಎಲ್ಲ ಕೂಡ ಇದೇ ರೀತಿ ತೆಗಿತಾ ಇದ್ದೀನಿ. ಎಲ್ಲ ಕೂಡ ಈ ರೀತಿ ತೆಗಿತಾ ಇದ್ದೀನಿ. ಆಮೇಲೆ ಇದನ್ನ ತುಂಡು ಮಾಡಬೇಕು. ನೋಡಿ, ಎಷ್ಟು ಸಣ್ಣಕ್ಕಾಗುತ್ತೋ ಆ ರೀತಿ ಇದನ್ನ ತುಂಡು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕತ್ತರಿ ಉಪಯೋಗಿಸಿ ತುಂಡು ಮಾಡ್ತಾ ಇರೋದು, ಅಥವಾ ನಿಮಗೆ ಚಾಕು ಉಪಯೋಗಿಸಿ ತುಂಡು ಮಾಡಬಹುದು. ಎಲ್ಲ ರೆಡಿ ಆಗಿದೆ. ಇನ್ನು ನೋಡಿ, ನಾನು ಇಷ್ಟು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ. ನೋಡಿ, ಈ ರೀತಿ. ಇನ್ನು ಇದಕ್ಕಿರುವ ಮಸಾಲಾ ಹುಡಿ ಎಲ್ಲ ಹಾಕೋಬೇಕು. ಮೊದಲು ನಾನಿಲ್ಲಿ 3 ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಇದು ನಿಮಗೆ ಹೆಚ್ಚು ಕಡಿಮೆ ಮಾಡಬಹುದು, ಖಾರ ನೋಡ್ಕೊಂಡು. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ನಷ್ಟು ಕೊತ್ತಂಬರಿ ಹುಡಿ ಕೂಡ ಹಾಕ್ತೀನಿ. ಆಮೇಲೆ 1/4 ಟೀ ಸ್ಪೂನ್ ನಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ ಹುಡಿ ಕೂಡ, ಆಮೇಲೆ 1/4 ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕಿದ್ದೀನಿ ಇವಾಗ. ಇನ್ನು ಇದಕ್ಕೆ ನೋಡಿ 1/4 ಟೀ ಸ್ಪೂನ್ ನಷ್ಟು ಓಂ ಕಾಳು ತಗೊಂಡಿದ್ದೀನಿ. ಅದನ್ನ ಈ ರೀತಿ ಕೈಯಲ್ಲಿ ಜಜ್ಜಿಬಿಟ್ಟು ಇದಕ್ಕೆ ಹಾಕೋಬೇಕು. ಅವಾಗ ಚೆನ್ನಾಗಿ ಪರಿಮಳ ಬರುತ್ತೆ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ನಷ್ಟು ಬೆಲ್ಲ ಕೂಡ ಹಾಕೋಬೇಕು. ಹಾಗಿದ್ರೆ ಮಾತ್ರ ಕರೆಕ್ಟ್ ರುಚಿ ನಮಗೆ ಬರೋದದು. ಆಮೇಲೆ 1 ಟೀ ಸ್ಪೂನ್ ನಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಇವಾಗ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಅವಾಗ ನೆನೆಸಿಟ್ಟಂತಹ ಹುಣಸೆ ಹಣ್ಣಿನ ಜ್ಯೂಸ್, ಇದು ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿವಾಗ 3 ಟೇಬಲ್ ಸ್ಪೂನ್ ನಷ್ಟು ಹಾಕ್ತೀನಿ. ಕಡಿಮೆ ಅಂತ ಅನ್ಸಿದ್ರೆ ನಿಮ್ಗೆ ಹಾಕೋಬಹುದು. ಅಂದ್ರೆ ಇದು ಮೇನ್ ಆಗಿ ನಾವು ತುರಿಸಬಾರ್ದು ಅಂತ ಈ ರೀತಿ ಹಾಕ್ತಾ ಇರೋದು ಹುಣಸೆ ಹಣ್ಣು. ಆಮೇಲೆ 1 ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಎಲ್ಲ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ನಾವು ಹಾಕ್ತಾ ಇರೋದು ಕಡಲೆ ಹುಡಿ. ಒಮ್ಮೆಲೆ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದನ್ನ ಹಾಕೋಬೇಕು. ಯಾಕಂದ್ರೆ ನಾವಿಲ್ಲಿ ನೀರು ಸೇರಿಸ್ತಾ ಇಲ್ಲ, ನಮಗೆ ಕರೆಕ್ಟ್ ಆಗಿ ಉಂಡೆ ಮಾಡೋದಿಕ್ಕೆ ಸಿಗ್ಬೇಕು, ಆ ರೀತಿ ಆಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಅವಾಗ ನಮಗೆ ಕರೆಕ್ಟ್ ಆಗಿ ಮಸಾಲೆ ಕೂಡ ಇದಕ್ಕೆ ಎಳ್ಕೊಳ್ಳುತ್ತೆ. ಕರೆಕ್ಟ್ ಎಲೆ ಮಾತ್ರ ಅಲ್ಲ, ಎಲೆ ಜೊತೆ ಮಸಾಲೆ ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ. ನೋಡಿ, 1/4 ಟೀ ಸ್ಪೂನ್ 1/4 ಕಪ್ ನಾನಿಲ್ಲಿ ಫುಲ್ ಹಾಕೊಂಡಿದ್ದೀನಿ. ಪುನಃ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಅದು ನೀವು ನೋಡ್ಕೊಳ್ಳಿ, ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಬೋದು. ಕರೆಕ್ಟ್ ಉಂಡೆ ಮಾಡೋದಿಕ್ ಆಗ್ಬೇಕು. ನೋಡಿ, ಈ ರೀತಿ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕರೆಕ್ಟ್ ಹಿಡ್ಕೊಂಡಿದೆ ಅಂತ. ಇನ್ನು ಇದನ್ನ ಕೈಯಲ್ಲಿ ಟೈಟ್ ಆಗಿ ಉಂಡೆ ಮಾಡಬೇಕು. ಆಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಇದನ್ನ ಮಾಡ್ಬೋದು. ಮೊದಲು ಈ ರೀತಿ ಟೈಟ್ ಉಂಡೆ ಮಾಡಿಬಿಟ್ಟು ನಾನಿಲ್ಲಿ ಇದನ್ನ ಸ್ವಲ್ಪ ಉದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಸಿಲಿಂಡರ್ ಶೇಪಲ್ಲಿ ನಾನು ಮಾಡ್ತಾ ಇರೋದು. ಅವಾಗ ನಮ್ಗೆ ತುಂಡು ಮಾಡೋದಿಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದು ರೆಡಿ ಆಗಿದೆ. ಇನ್ನೇನ್ ಮಾಡ್ಬೇಕಂದ್ರೆ, ಇಡ್ಲಿ ಪಾತ್ರೆಯಲ್ಲಿ ನೀರು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನಾನು. ಇವಾಗ ಬಿಸಿ ಆಗಿದೆ. ಅದರಲ್ಲಿ ಇದನ್ನ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 20 ನಿಮಿಷ ಆಗಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಬೆಂದಿಲ್ಲ ಅಂದ್ರೆ ಪುನಃ ಕೂಡ ಬೇಯಿಸ್ಬೋದು. ನಿಮಗೆ ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಿಟ್ಟೆಲ್ಲಾದ್ರೂ ಇದಕ್ಕೆ ಹಿಡಿದ್ರೆ ಬೆಂದಿಲ್ಲ ಅಂತ ಅರ್ಥ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇನ್ನು ಇದನ್ನ ತುಂಡು ಮಾಡಬೇಕು. ನೋಡಿ, ನಾನು ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ತುಂಡು ಮಾಡ್ಕೊಳ್ಳಿ. ಎಲ್ಲ ಕೂಡ ತುಂಡು ಮಾಡಿ ರೆಡಿ ಆಗಿದೆ. ಇದು ನೋಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತುಂಡು ಮಾಡು. ಕೆಲವೊಂದು ಈ ರೀತಿ ತುಂಡು ಮಾಡೋ ಹುಡಿ ಆಗುತ್ತೆ, ಅದನ್ನ ಕೈಯಲ್ಲೇ ಪ್ರೆಸ್ ಮಾಡಿ ಈ ಶೇಪಿಗೆ ತಂದ್ಬಿಟ್ರೆ ಆಯ್ತು. ಇದನ್ನ ಹೀಗೆ ತಿನ್ನೋದಿಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಯಾಕಂದ್ರೆ ನೋಡಿ, ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು ಎಷ್ಟೊಂದು ಮಸಾಲ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ. ಆದ್ರೆ ನಾನಿಲ್ಲಿ ಮತ್ತೂ ರುಚಿಯಾಗಿ ತಿನ್ನೋದಿಕ್ಕೋಸ್ಕರ ನಾನೊಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ
ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಬಹುದು ನಿಮಗೆ. ಆಮೇಲೆ ಸ್ವಲ್ಪ ಸಾಸಿವೆ, ಇಷ್ಟು ಅಂತ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರೆ ಆಯ್ತು. ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲ ಸಿಡ್ದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ. ಇಂಗು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು. ಆಮೇಲೆ ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೀನಿ. ಇನ್ನು ಎಳ್ಳು, ಬಿಳಿ ಎಳ್ಳು ಹಾಕ್ತಾ ಇರೋದು ನಾನಿಲ್ಲಿ. ಅದು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸಬಹುದು. ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಇದು ಕರೆಕ್ಟ್ ಆಗಿದೆ. ಇನ್ನು ಇದರಲ್ಲಿ ನಾವು ರೆಡಿ ಮಾಡಿಟ್ಟಂತಹ ಕೆಸುವಿನ ಎಲೆಯಲ್ಲಿ ಬೇಯಿಸಿಟ್ಟಂತಹ ಈ ತಿಂಡಿನ, ಈ ತುಂಡು ಮಾಡಿಟ್ಟ ಪೀಸನ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎರಡು ಬದಿ ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅವಾಗಂತೂ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ಬದಿ ಆದ್ಮೇಲೆ ತಿರುಗಿಸಿ ಹಾಕೊಳ್ಳಿ. ಎರಡು ಬದಿ ಕೂಡ ನೋಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಹೊಸ ಸ್ಪೆಷಲ್ ರೆಸಿಪಿ, ಕೆಸುವಿನ ಎಲೆಯ ರೆಸಿಪಿಲಿ ರೆಡಿ ಆಗಿದೆ. ನಾವು ಪತ್ರೊಡೆ ಆ ರೀತಿ ಎಲ್ಲ ಮಾಡೋದಾದ್ರೆ ಇದೊಂದು ನಾರ್ತ್ ಇಂಡಿಯನ್ ಡಿಶ್. ಇದು ಅವರು ಸ್ನ್ಯಾಕ್ ಐಟಮ್ ಆಗಿ ಈ ರೀತಿ ಎಲ್ಲ ಮಾಡ್ತಾರೆ. ತುಂಬಾ ರುಚಿಕರವಾಗಿರುತ್ತೆ. ಈ ರೀತಿ ಮಾಡಿಬಿಟ್ರೆ ಇದನ್ನ ಹಾಗೆ ತಿನ್ಬೋದು ಅಥವಾ ಸಾಸ್ ಜೊತೆ ಎಲ್ಲ ನೆಚ್ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಖಂಡಿತ ನಿಮ್ಗೆ ಅನ್ಸ್ಬೋದು ಇದು ತುರಿಸ್ಬೋದು, ಆ ಥರ ಏನಿಲ್ಲ. ರುಚಿಕರವಾಗಿರುತ್ತೆ. ಕರೆಕ್ಟ್ ಆಗಿ ಮಸಾಲೆ ಎಲ್ಲ ಎಳ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಿ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ನಮಗೆ. ನೋಡಿ, ಈ ರೀತಿ ಇರುತ್ತೆ ಒಳಗಡೆ. ನೋಡಿ, ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.